ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಸವಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಶೇಕಡ 15 ಡಿವಿಡೆಂಡ್ ಘೋಷಣೆ. ಸವಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆ ಭಾನುವಾರ ಸಂಘದ ಅಧ್ಯಕ್ಷ ತಾರನಾಥ ಕಾರ್ಯರ್ಗ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ತಾರನಾಥ ಕಾರ್ಯರ್ಗ, ಸಂಘವು ಪ್ರಸ್ತುತ ಸಾಲಿನಲ್ಲಿ ಬೃಹತ್ 451.40 ಕೋಟಿ ರುಗಳ ವ್ಯವಹಾರ ನಡೆಸಿದ್ದು 1.91 ಕೋಟಿ ರುಗಳ ನಿವ್ವಳ ಲಾಭ ಗಳಿಸಿದೆ. ಸಂಘದ ಅರ್ಹ ಸದಸ್ಯರಿಗೆ ಶೇಕಡ 15ರಷ್ಟು ಡಿವಿಡೆಂಡ್ ನೀಡಲಾಗುವುದು ಎಂದು ಘೋಷಿಸಿದರು. ಸಂಘದ ಎಲ್ಲ ಸದಸ್ಯರು, ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ಪೂರ್ಣ ಸಹಕಾರದಿಂದ ಈ ಸಾಧನೆ ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳು ಸಂಘದ ಮುಖಾಂತರ ನಡೆಯಲಿದೆ. ಸಂಘವು ಸತತವಾಗಿ 24ನೇ ಬಾರಿ ಎ ತರಗತಿ ಆಡಿಟ್ ವರ್ಗೀಕರಣದೊಂದಿಗೆ ಶೇಕಡ 99.31 ಸಾಲ ಮರುಪಾವತಿ ಸಾಧನೆ ಮಾಡಿದೆ. ವರದಿ ವರ್ಷದಲ್ಲಿ 3566 ಸದಸ್ಯರಿದ್ದು 5.81 ಕೋಟಿ ಪಾಲು ಬಂಡವಾಳ ಮತ್ತು 45.98 ಕೋಟಿ ಠೇವಣಿ ಸಂಗ್ರಹವಾಗಿದೆ. ವರ್ಷದಲ್ಲಿ 6 ಕೋಟಿ ಹೆಚ್ಚುವರಿ ಠೇವಣಿ ಸಂಗ್ರಹಿಸಲಾಗಿದ್ದು ಸದಸ್ಯರಿಗೆ 74.64 ಕೋಟಿ ಸಾಲ ವಿತರಿಸಲಾಗಿದೆ. ಜಮಾ ಖರ್ಚು 63.49 ಕೋಟಿ ಹೊರಬಾಕಿ ಸಾಲ ಇರುತ್ತದೆ ಎಂದು ಅವರು ವಿವರ ನೀಡಿದರು. ಜಿಲ್ಲೆಯಲ್ಲೇ ಸತತ 3 ವರ್ಷಗಳಿಂದ ಮಾಸ್ ಸಂಸ್ಥೆಯ ಮೂಲಕ ಅತಿ ಹೆಚ್ಚು ಅಡಿಕೆ ಖರೀದಿಸಿ ನಮ್ಮ ಸಂಘದಲ್ಲಿ ಅಡಿಕೆ ವಹಿವಾಟು ನಡೆಸಲಾಗಿದೆ. 2025-26ನೇ ಸಾಲಿನಲ್ಲಿ ರೈತರ ಸಹಕಾರದೊಂದಿಗೆ 887.81 ಕ್ವಿಂಟಾಲ್ ಅಡಿಕೆ ಖರೀದಿಸಿ 4.33 ಕೋಟಿ ರು ವ್ಯವಹಾರ ಮಾಡಲಾಗಿದೆ ಎಂದರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್ ಪಿ ಮಾತನಾಡಿ, ಸಂಘದ ಅಧ್ಯಕ್ಷ ತಾರನಾಥ ಕಾರ್ಯರ್ಗ ಮತ್ತು ತಂಡ ಅತ್ಯುತ್ತಮ ರೀತಿಯಲ್ಲಿ ಸಂಘದ ಅಭಿವೃದ್ಧಿಗೆ ಸಹಕರಿಸುತ್ತಿದ್ದಾರೆ. ಹವಾಮಾನ ಆಧಾರಿತ ಬೆಳೆ ವಿಮೆಗೆ ಭಾರೀ ಬೆಂಬಲ ವ್ಯಕ್ತವಾಗಿದ್ದು ಇದರಿಂದ ರೈತರಿಗೆ ತುಂಬ ಪ್ರಯೋಜನ ದೊರೆತಿದೆ. ಸಂಘದ ಅಭಿವೃದ್ಧಿಯಲ್ಲಿ ಸದಾ ಸಹಕಾರ ನೀಡುತ್ತಿರುವ ಆಡಳಿತ ಮಂಡಳಿ ಸದಸ್ಯರು ಮತ್ತು ಸಿಬ್ಬಂದಿ ವೃಂದದವರ ಸಹಕಾರಕ್ಕೆ ಆಭಾರಿ ಎಂದು ಹೇಳಿದರು. ಕಡಬ ತಾಲೂಕು ಕೃಷಿ ಸಮಾಜದ ಅಧ್ಯಕ್ಷ ರಾಕೇಶ್ ರೈ ಕೇಡಂಜಿ ಮಾತನಾಡಿ, ಸಂಘದ ಮುಕ್ತ ವಾತಾವರಣ, ಸೌಹಾರ್ದಯುತ ವಾತಾವರಣ, ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀಡುತ್ತಿರುವ ಪ್ರೋತ್ಸಾಹದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸವಣೂರು ಮತ್ತು ಕಾಣೆಯೂರು ರೈತ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಗಿರಿಶಂಕರ ಸುಲಾಯ ಮಾತನಾಡಿ, ಪುಣಚ್ಚಪಾಡಿಯ ನೆರಳೋತ್ತಕಳದಲ್ಲಿ ಸಂಘದ ಶಾಖೆಯು ಇದ್ದು ಅದನ್ನು ಪೂರ್ಣ ಪ್ರಮಾಣದ ಶಾಖೆಯಾಗಿಸುವಂತೆ ಸಲಹೆ ನೀಡಿದರು. ವಕೀಲರಾದ ಬೈತಡಕ ಶೀನಪ್ಪಗೌಡರು ಮಾತನಾಡಿ, ಬೆಳಂದೂರು ಶಾಖಾ ಕಚೇರಿಯ ಗೋದಾಮನ್ನು ಉತ್ತಮವಾಗಿ ಮಾಡುವಂತೆ ಸಲಹೆ ನೀಡಿದರು. ಸವಣೂರು ಹಾಲು ಉತ್ಪಾದಕ ಸಹಕಾರ ಸಂಘದ ನಿರ್ದೇಶಕ ಪದ್ಮಯ್ಯ ಗೌಡ ಪರಣೆ ಮಾತನಾಡಿದರು. ವಿಜಯ ಬ್ಯಾಂಕ್ ನಿವೃತ್ತ ಅಧಿಕಾರಿ ಅರಿಯಡಕ ಕೃಷ್ಣರೈ ಪುಣಪ್ಪಾಡಿ, ಸವಣೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರಫೀಕ್ ಎಎಂ, ಪದ್ಮಯ್ಯ ಗೌಡ ಕರದ್ಲಾಜೆ, ತಿರುಮಲೇಶ್ವರ ಭಟ್ ಮೊದಲಾದವರು ಸಲಹೆ ಸೂಚನೆಗಳನ್ನು ನೀಡಿದರು. ಸಭೆಯಲ್ಲಿ ಸಂಘದ ಮಾಜಿ ಉಪಾಧ್ಯಕ್ಷ US ವಾಸುದೇವ ಇಡ್ಯಾಡಿ, ನಿರ್ದೇಶಕ ಸುಬ್ಬಣ್ಣರೈ ಕಂಡಿಗ, APMC ಮಾಜಿ ಅಧ್ಯಕ್ಷ ದಿನೇಶ್ ಮೆದು, ವಿಜಯ ಬ್ಯಾಂಕ್ ನಿವೃತ್ತ ಅಧಿಕಾರಿ PD ಕೃಷ್ಣಕುಮಾರ್ ರೈ ದೇವಸ್ಯ, ಸವಣೂರು ಮೆಸ್ಕಾಂ JE ರಾಜೇಶ್, ವೆಂಕಟರಮಣಗೌಡ ಕಳುವಾಜೆ, ವೀರಮಂಗಲ PMC ಶಾಲಾ ಮುಖ್ಯ ಶಿಕ್ಷಕ ತಾರನಾಥ ಸವಣೂರ್, ಸವಣೂರು ಬೆನಸ ರಬ್ಬರ್ ಸೊಸೈಟಿ ಕಾರ್ಯದರ್ಶಿ ಅಚ್ಯುತ ಸವಣೂರ್, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಕೃಷ್ಣ ಭಟ್ ಕುಕ್ಕಜೆ, ಮಾಜಿ ಅಧ್ಯಕ್ಷ ಸುಪ್ರತರೈ ಕಂಡಿಗ, ಪ್ರೇಮಚಂದ್ರ ಮೆದು, ಗಂಗಾಧರ ಸುಣ್ಣಾಜೆ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಿವಣ್ಣಗೌಡ ಇಡ್ಡಿಯಾಡಿ, ದೇವಪ್ಪಗೌಡ ಕನ್ನಡಕ್ಕೂ ಮೇರು, ಸಂಘದ ಕಾನೂನು ಸಲಹೆಗಾರರಾದ ಮಹೇಶ್ ಕೆ ಸವಣೂರ್, ಸೂರ್ಯನಾರಾಯಣ ಭಟ್, ಮಹಾಬಲಶೆಟ್ಟಿ ಕೊಮ್ಮಂಡ, ನ್ಯಾಯವಾದಿಗಳಾದ ಪ್ರಶಾಂತ್ ರೈ ಪುಣಪ್ಪಾಡಿ, ಅವಿನಾಶ್ ಬೈತಡ್ಕ, ವೆಂಕಟೇಶ ಭಟ್ ಕುಯಕ್ಕುಡೆ, ಸವಣೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ತೀರ್ಥರಾಮ್ ಕೇಡಂಜಿ, ಅಬ್ದುಲ್ ರಜಾಕ್ ಕೆನರಾ, ಚಂದ್ರವತಿ ಸುಣ್ಣಾಜೆ, ಸತೀಶ್ ಅಂಗಡಿ ಮೂಲೆ, ಸವಣೂರು ಬೊಳ್ಳಿ ಬಲ್ಪು ತುಳುಕೂಟದ ಅಧ್ಯಕ್ಷ ಸತೀಶ್ ಬಲ್ಯಾಯ, ಕನ್ನಡಕ್ಕೂ ಮೇರು ಕಾಣೆಯೂರು ಪ್ರಗತಿ ವಿದ್ಯಾಸಂಸ್ಥೆಯ ಸಂಚಾಲಕ ಜಯಸೂರ್ಯ ರೈ ಮಾದೋಡಿ, ಆಡಳಿತಾಧಿಕಾರಿ ವಸಂತ ರೈ ಕಾರ್ಕಳ, ಬೆಳಂದೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿಠ್ಠಲಗೌಡ ಅಗಳಿ, ತೇಜಾಕ್ಷಿ ಕೋಡಂಗೆ, ನಜೀರ್ ದೇವಸ್ಯ, ಮಾಜಿ ಉಪಾಧ್ಯಕ್ಷ ಹರೀಶ್ ಕೆರನಾರು, ಮಾಜಿ ಸದಸ್ಯರುಗಳಾದ ಸಂಪತ್ ಕುಮಾರ್ ರೈ ಪಾತಾಜೆ, ಬರಪ್ಪಾಡಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಜತ್ತಪ್ಪ ರೈ ಬರಪ್ಪಾಡಿ, ಭಾಸ್ಕರ್ ಗೌಡ ಕಳುವಾಜೆ, ಜಿಲ್ಲಾ ಯುವಜನ ಒಕ್ಕೂಟದ ಅಧ್ಯಕ್ಷ ಸುರೇಶ್ ರೈ ಸೂಡಿಮುಳ್ಳು, ಸವಣೂರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಪ್ರಭಾಕರ್ ಶೆಟ್ಟಿ ನಡುಬೈಲು, ಮಾಜಿ ಅಧ್ಯಕ್ಷ ಶಿವರಾಮ್ ಗೌಡ ಮೆದು, ಶ್ರೀಧರ್ ಸುಣ್ಣಾಜೆ, ಚಂದ್ರಶೇಖರ್ ಗೌಡ ಮೆದು, ಸತೀಶ್ ಶೆಟ್ಟಿ ಕಿನಾರ, ರಾಮಕೃಷ್ಣ ಬಾಬು, ಅನ್ನಪೂರ್ಣ ಪ್ರಸಾದ ರೈ ಬೈಲಾಡಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ವಿಜಯ ಈಶ್ವರ ಗೌಡ ಕಾರ್ಯರ್ಗ, ಬೆಳಂದೂರು ಶಾಖೆಯ ಮಾಜಿ ವ್ಯವಸ್ಥಾಪಕರಾದ ಬೇಬಿ ಜಿ ರೈ, ನಿವೃತ್ತ ಸಿಬ್ಬಂದಿ ಈಶ್ವರಗೌಡ ಕಾರ್ಯರ್ಗ, ಬೆಳ್ಳಿಯಪ್ಪಗೌಡ ಚೌಕಿಮಠ, ಸಂಘದ ಹಿರಿಯ ಸದಸ್ಯ ನಾರಾಯಣ, ಕನ್ನಡ ಬಸ್ತಿ ನಿವೃತ್ತಿ ಶಿಕ್ಷಕ ಕುಶಾಲಪ್ಪ ಗೌಡ ಹಾಗೂ ಸಂಘದ ಸರಾಫರಾಗಿರುವ ಸವಣೂರು ಅನನ್ಯ ಜ್ಯುವೆಲರ್ಸ್ ಮಾಲೀಕ ಪದ್ಮನಾಭ ಆಚಾರ್ಯ,
ಸವಣೂರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸಹಿತ ಸಾವಿರಾರು ಮಂದಿ ಸದಸ್ಯರು ಉಪಸ್ಥಿತರಿದ್ದರು. ಸಭೆಯ ಪ್ರಾರಂಭದಲ್ಲಿ ಭಾರತ ಮಾತಾ ಮತ್ತು ಮೋಳಹಳ್ಳಿ ಶಿವರಾಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಇತ್ತೀಚೆಗೆ ನಿಧನ ಹೊಂದಿದ ಸಂಘದ ಮಾಜಿ ಅಧ್ಯಕ್ಷ ಕೆಪಿ ಗಂಗಾಧರ ರೈ ದೇವಶ್ಯ ಮತ್ತು 25-26ನೇ ಸಾಲಿನ ನಿಧನ ಹೊಂದಿದ ಸಂಘದ ಸದಸ್ಯರಿಗೆ ಮೌನ ಪ್ರಾರ್ಥನೆ ಸಲ್ಲಿಸಲಾಯಿತು. ಸಂಸ್ಥೆಗೆ ಅತ್ಯಂತ ಹೆಚ್ಚು ಅಡಿಕೆ ಮಾರಾಟ ಮಾಡಿದ ತಿರುಮಲೇಶ್ವರ ಭಟ್ ಸವಣೂರು, ಅಡಿಯಡಕ ಕೃಷ್ಣ ರೈ, ಜಯರಾಮ ರೈ ಪರನೀರು ಮತ್ತು 2023-24ನೇ ಸಾಲಿನಲ್ಲಿ ಕೃಷಿ ವಿಸ್ತರಣಾ ಸೇವೆಯ ಡಿಪ್ಲೊಮಾ ವಿಷಯದಲ್ಲಿ ಚಿನ್ನದ ಪದಕ ಪುರಸ್ಕೃತರಾದ ಬೆಳಂದೂರು ಶಾಖಾ ವ್ಯವಸ್ಥಾಪಕಿ ಲೇಖಲತಾ ಮೆದು ಹಾಗೂ ನಿವೃತ್ತ ಸಿಬ್ಬಂದಿ ಫಕೀರಾ ಅವರನ್ನು ಸನ್ಮಾನಿಸಲಾಯಿತು. ಜತೆಗೆ SLC, PUC ಮತ್ತು ಪದವಿ ಪರೀಕ್ಷೆಗಳಲ್ಲಿ ಸಾಧನೆ ಮಾಡಿದ 71 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು.